ಆಗ್ತಾ ಇದೆ. ಗ್ರಾಮಸ್ಥರಿಂದ ಮತ್ತು ಹಿರಿಮೆಚನಹಳ್ಳಿ ನಮ್ಮ ಸರ್ಕಾರಿ ಶಾಲೆ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ನಾಯಕರು ಈ ಗ್ರಾಮದಲ್ಲಿದ್ದರೂ ಸಹ ಈ ದಿನ ಸಾಮಾನ್ಯದಲ್ಲಿ ಸಾಮಾನ್ಯ ಅನೇಕ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ನನ್ನ ಆತ್ಮೀಯ ಪ್ರೀತಿಯ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಶಿಕ್ಷಕ ಬಂಧುಗಳೇ, ಬರೀ ಈ ಶಾಲೆ ಮಾತ್ರ ಅಲ್ಲ, ಇನ್ನೂ ತಾಲೂಕಿನ ಅನೇಕ ಶಾಲೆಗಳಿಗೆ ತಮ್ಮ ಕೈಲಾದ ಒಂದು ಸಹಾಯವನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಸರ್ವಜ್ಞ ನುಡಿ ಇದೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಹಾಗಾಗಿ ಈ ಪುಟ್ಟ ಒಂದು ಕುಗ್ರಾಮದಲ್ಲಿ ಒಂದು ದೀನ ದಲಿತರ ಬಡ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಈ ಒಂದು ಇಡೀ ಶಿವಣ್ಣ ಅನಿಲ್ ಮಂಜೂರ ಬರ್ತ್ಡೇ ಇದೆ ಅಂತ ನಾನು ಮಾಡಬೇಕು ಅಂತ ಅನ್ಕೊಂತಿಲ್ಲ. ನನಗೆ ಏನು ಬರ್ಡೇ ಏನು ಅದ್ದೂರಿಯಾಗಿ ಮಾಡ್ಕೋಬೇಕು ಅಂತ ನನಗೆ ಇಷ್ಟನೂ ಹೋಗೋದಿಲ್ಲ. ತುಂಬ ಸಿಂಪಲಾಗಿ ಮಾಡಬೇಕು, ಏನು ದೇವಸ್ಥಾನಕ್ಕೆ ಬರಬೇಕು ಅಂತ ಬಿಟ್ಟರೆ ಬರ್ಡೇ ಅದ್ದೂರಿಯಾಗಿ ಇವೆಲ್ಲ ನನಗೇನು ಮದುವೆನೂ ಇಷ್ಟ ಇಲ್ಲ. ನಾನು ಮದುವೆನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದಲ್ಲ. ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಹಿತೈಷಿಗಳು, ನಮ್ಮ ಗುರುಗಳು ಆದಂತಹ ಎಲ್ಲರೂ ಕೂಡ ಒಂದು ಆಚರಣೆ ಮಾಡಬೇಕು ಅಂತ ಅವರು ಇಷ್ಟಪಟ್ಟು ಮಾಡಿದಾಗ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಆತ್ಮೀಯವಾಗಿ ನಮ್ಮ ಬರ್ಡೇಯನ್ನು ಮಾಡಿದ್ರು. ನಮಗೇನು ಹುಟ್ಟುಹಬ್ಬದ ಬಗ್ಗೆ ಎಷ್ಟೊಂದು ಕ್ರೇಜ್ ಏನಿಲ್ಲ. ಆಮೇಲೆ ಈ ಶಾಲಾ ಮಕ್ಕಳಿಗೆ ಅನ್ನೋದು ನಾನು ಹುಟ್ಟುಹಬ್ಬಕ್ಕೆ ಮಾಡ್ಕೊಂಡು ಬರ್ತಿರ್ತದ ಅಲ್ಲ. ಇದು ನನ್ನ ಊರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಅನೇಕ ಸ್ಕೂಲ್ಸ್ಗೆ ನಾನು ಪ್ರತಿಯೊಂದು ಡೆವಲಪ್ ಮಾಡಬೇಕು ಅನ್ನೋದು ನನಗೆ ಕಲಿಸಿತ್ತು. ಬಡ ಮಕ್ಕಳು ನಾವು ಬಡತನದಿಂದ ಬಂದಿದ್ದೀವಿ. ಆ ಬಡತನವನ್ನು ನೋಡಿಕೊಂಡು ಬೆಳೆದಿರೋದ್ರಿಂದ ನಮಗೂ ಆ ಬಡವ್ರ ಕಷ್ಟ ಏನು ಅಂತ ನನಗೆ ಪ್ರತಿಯೊಂದು ನನಗೂ ಗೊತ್ತಿದೆ, ಅರ್ಥ ಆಗಿದೆ. ಅವರು ಎಲ್ಲಿ ಸಂತೋಷ ಪಡ್ತಾರೆ ಮಕ್ಕಳು ಅಂತ ನನಗೆ ತುಂಬ ಅರ್ಥ ಆಗಿದೆ. ಇನ್ನೇನು ಪಬ್ಲಿಸಿಟಿ ಏನೋ ಇದು ಮಾಡಬೇಕು ಅಂತ ನಮಗೇನು ಮಾಡ್ಕೊಂಡು ಬರ್ತಿದ್ದಲ್ಲ. ಇದು ನನಗೆ ಆ ಪುಟಾಣಿ ಮಕ್ಕಳು ನೋಡಿದಾಗ ತುಂಬ ಖುಷಿಪಟ್ಟು ಅವ್ರಿಗೆ ಒಂದು ಟ್ರ್ಯಾಕ್ ಶೂಟ್ಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ವಾಟರ್ ಬಾಟ್ಸ್ ಇರ್ಬೋದು, ಅದಕ್ಕೆ ಪುಟಾಣಿಗಳಿರ್ಬೋದು ಮಾಡೋಣ. ಮತ್ತು ನಮ್ಮೂರು ಶಾಲೆ ನಮ್ಮ ಯಜಮಾನ್ ಹೇಳ್ತಾಯಿದ್ರು, ನಮ್ಮಲ್ಲಿ ಮುಖ್ಯ ಸಾಹೇಬ್ ಹೇಳ್ತಾಯಿದ್ರು, ಸರ್ ತುಂಬ ಗೋಡೆಗಳೆಲ್ಲ ತುಂಬ ದುರಸ್ತಿ ಮಾಡಬೇಕು, ಮತ್ತು ಎಲೆಕ್ಟ್ರಿಕಲ್ ಕೆಲಸವನ್ನು ಮಾಡಬೇಕು, ಪೈಂಟಿಂಗ್ ಕೆಲಸ ಮಾಡಬೇಕು, ಮತ್ತು ಬಾರಿ ಕೆಲಸ ಮಾಡಬೇಕು ಅಂತ ನಮ್ಮ ಯಜಮಾನ್ ಜೊತೆಗೆ ನಮ್ಮ ಮೇಡಮ್ ಕೂಡ ತುಂಬಾ ನಮ್ಮ ಶಾಲೆ ಮೇಡಮ್ ಕೂಡ ನಮಗೆ ಫೋನ್ ಮಾಡ್ತಿದ್ರು. ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ರು. ಇದಕ್ಕೆಲ್ಲ ನಮಗೆ ಮೊದಲನೇದಾಗಿ ಸ್ಫೂರ್ತಿ ಸ್ಟಾರ್ಟಿಂಗಿಂದನೂ ಅಷ್ಟೇ ನಮ್ಮ ಸುನೀಲ್ ಸ್ವಾಮಿಗಳು ಇದ್ದಾರೆ, ನಮ್ಮ ಇವರು ಅನೇಕ ಸ್ಕೂಲ್ಸ್ಗೆ ನಮ್ಮ ಕೈಯಲ್ಲಿ ಒಂದು ಡೊನೇಟ್ ಮಾಡಿಸೋದಾಗಲಿ, ಮಕ್ಕಳಿಗೆ ಡೆಸ್ಕ್ ಕೊಡಿಸೋದಾಗಲಿ, ಬೆಂಚ್ಗಳು ಕೊಡಿಸೋದಾಗಲಿ, ಇವೆಲ್ಲನೂ ನಮ್ಮನ್ನು ಸ್ಫೂರ್ತಿ ತುಂಬ್ಕೊಂಡು ಬಂದಿದ್ರು. ಸ್ಫೂರ್ತಿ ತುಂಬಿಸ್ತಾ ಇದ್ರು ಅವರು, ಮಾಡಬೇಕು ಅಂತ. ಆಮೇಲೆ ನಮ್ಮ ಊರಿನ ಮುಖ್ಯೋಪಾಧ್ಯಾಯರು ವೆಂಕಟೇಶ್ ಅಷ್ಟೇ, ಯಾಕಂತಂದರೆ ಏನೋ ಮಕ್ಕಳಿಗೆ ಏನಾದರೂ ಮಾಡೋಣ ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಈ ಪುಟಾಣಿ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಓದೋ ಮಕ್ಕಳಿದ್ದಾರೆ. ನಮ್ಮೂರು ಮಕ್ಕಳು ಪಾಪ ಈಗ ನೋಡಿ, ನಮ್ಮೂರು ಹುಡುಗ ಒಬ್ಬ ದರ್ಶನ್ ಅಂತ ಪಾಪ ಹುಡುಗ ಒಂದು 2 ವರ್ಷ PUC ಮುಗಿದ ಮೇಲೆ ನಮ್ಮೂರಲ್ಲೇ ಇದ್ದ. ಏನು ಮಾಡೋದು, ನಮ್ಮೂರು ಹುಡುಗಿದ್ದ ಹೊರಕೊಂಡಿದ್ದ. ಬಟ್ ಅವನಲ್ಲಿ ಶಕ್ತಿ ಇತ್ತು, ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಷ್ಟು ಶಕ್ತಿ ಅವನಲ್ಲಿ ಇತ್ತು. ಬಟ್ ಅದನ್ನು ಯಾರು ಪಾಪ ಗುರುಸಿರಲಿಲ್ಲ. ಅವ್ನು ಯಾರಿಗೂ ಹೇಳಬೇಕು ಕಷ್ಟ ಅಂತ ಕೂಡ ಅವ್ನಿಗೆ ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವ್ನು ಬಂದ, ಅಣ್ಣ ನಾನು ಓದ್ತೀನಿ, ಚುನಾವಣೆಗೂ ನನಗೇನು ಇದು ಸಂಬಂಧ, ನಾನು ಓದ್ತೀನಿ ನನ್ನ ಅಂತೇಳಿ ಅವ್ನು ಫೀಸೆಲ್ಲ ಕಟ್ಟಿದೆ. ಅವರು ಒಂದೇ ಅಟೆಂಪ್ಟ್ಗೆ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ರ್ಯಾಂಕಪ್ಪ, ಆಲ್ ಇಂಡಿಯಾದಲ್ಲಿ 1196 ರ್ಯಾಂಕು ಪಡೆದಿದ್ದಾನೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತು, ತುಂಬ ಖುಷಿ ಅನ್ನಿಸ್ತು. ಅವ್ರಿಗೆ ಅವ್ರ ತಂದೆ ಒಂದು ಅಗ್ರಿಕಲ್ಚರಿಸ್ಟು, ಅವ್ರಿಗೆ ಫೀಸ್ ಕಟ್ಟುವಷ್ಟು ಸಾಮರ್ಥ್ಯ ಇದ್ದರೋ ಅಂಥ ಟೈಮಲ್ಲಿ ನಾನು ಅವ್ರಿಗೆ ಶಕ್ತಿ ತುಂಬಿ ಅವ್ರಿಗೆ ಮುಂದೆ ನಡೆಸಿದ್ದೀನಿ.
ನಮ್ಮ ಇಲ್ಮಿಂಚಳ್ಳಿ ಗ್ರಾಮಕ್ಕೆ ಮೊದಲನೇ ಡಾಕ್ಟ್ರಾಗಿ ಒಂದು ತಿರುಗಡೆ ಆಗಿದ್ದಾನೆ. ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರಿ ಶಾಲೆಯ ಶಿಕ್ಷಕರು ಇದ್ದಾರಲ್ಲ, ಪ್ರೈವೇಟ್ ಸ್ಕೂಲ್ಸ್ಗಿನ್ನ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್. ಆ್ಯಕ್ಚುಲಿ ಅವರು ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ಇಂಗ್ಲೀಷ್ ಹೇಳ್ಕೊಡೋದ್ರಲ್ಲಿ ಕಮ್ಮಿ ಇಲ್ಲ, ಕನ್ನಡ ಹೇಳ್ಕೊಡೋದ್ರಲ್ಲಿ ಕಮ್ಮಿ ಇಲ್ಲ, ಹಿಂದಿ ಹೇಳ್ಕೊಡೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಅವ್ರಿಗೆ ಕರೆಕ್ಟಾಗಿ ನಮ್ಮ ಗೌರ್ಮೆಂಟ್ ರೆಸ್ಪಾನ್ಸ್ ಒಂದು ಮಾಡಿಬಿಟ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಶಾಲೆಗಳಿಗಿನ್ನ ಏನೂ ಕಮ್ಮಿ ಇಲ್ಲ ಅಂತ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ ಸರ್. ಆ್ಯಕ್ಚುಲಿ ಟ್ಯೂಷನ್ಸ್ಗೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಟ್ಯೂಷನ್ ಕಳಿಸ್ತಿರೋದು ಕೂಡ ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ ಹತ್ರ ಬಿಟ್ಟರೆ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಟೀಚರ್ಸ್ ಯಾರು ಕಲಿಸ್ಕೊಡ್ತಾ ಇಲ್ಲ. ಒಂದು ರೇಟಿಂಗ್ ನೋಡಿ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳ ರೇಟಿಂಗ್ ನೋಡಿ ನೀವು, ಅವ್ರ ರೇಟಿಂಗ್ ಒಂದ್ಸರಿ ಅಬ್ಸರ್ವ್ ಮಾಡಿ ನೀವು. ಅವ್ರು ಬರೆಯುವಂಥ ರೇಟಿಂಗ್ ಇರ್ಬೋದು, ಎಲ್ಲ ಏನೇ ಇರ್ಬೋದು, ನಮ್ಮ ಪ್ರೈವೇಟ್ ಸ್ಕೂಲ್ ಮಕ್ಕಳ ಕೈಲಿ ಬರೆಯೋದಕ್ಕಾಗೋದಿಲ್ಲ. ಅವ್ರಿಗೆ ಕರೆಕ್ಟಾಗಿ ಒಂದು ಸಿಸ್ಟಮ್ಸ್ ಇರ್ಬೋದು, ಒಂದು ಪವರ್ ಇರ್ಬೋದು, ಒಂದು ಲ್ಯಾಪ್ಟಾಪ್ಸ್ ಇರ್ಬೋದು, ಒಂದು ಡೆಮೋ ಕೊಡಲಿಕ್ಕೆ ಏನೇ ಇರ್ಬೋದು, ಒಂದು ಪ್ರಾಜೆಕ್ಟ್ಸ್ ಇರ್ಬೋದು, ಎಲ್ಲ ಕರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡಲಿ. ಸರ್ಕಾರ ಸಪೋರ್ಟ್ ಮಾಡಿದ್ರೆ ಪ್ರೈವೇಟ್ ಸ್ಕೂಲ್ ಅನ್ನೋದು ಚೂಟ್ಕೊಳ್ಕೊಂಡು ಹೋಗುತ್ತೆ ಸರ್. ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸಂದೇಶವನ್ನು ಕೊಡ್ತೀವಿ ತಾವು? ವಿದ್ಯಾರ್ಥಿಗಳು ನಮ್ಮ ಗುರುಗಳೇನಿದ್ದಾರೆ, ನಮ್ಮ ಸರ್ಕಾರಿ ಶಾಲೆ ಗುರುಗಳೇನಿದ್ದಾರೆ, ಅವ್ರು ಹೇಳೋ ಮಾತನ್ನ ಇಂಚೋ ತಪ್ಪದಿರ ಫಾಲೋ ಮಾಡಿಕೊಂಡು ಅವ್ರೇನು ಅದೇನು ಪಾಠ ಮಾಡ್ತಾರೆ ಕೇಳಿಬಿಟ್ಟು ನೀಟಾಗಿ ಅವ್ರು ಹೇಳ್ಕೊಡೋವಂಥ ವಿದ್ಯೆನ ನೀಟಾಗಿ ಕಲ್ತ್ಕೊಂಡು ಹೋದರೆ ಸರ್, ಪ್ರತಿಯೊಂದು ಮಗುನೂ ಒಂದು ಇಂಜಿನಿಯರು, ಒಂದು ಡಾಕ್ಟರ್ ಆಗೋದ್ರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಸರ್.